ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್? ಝೀಬ್ರಾ ಬಂದು ನನ್ನ ಫಸ್ಟ್ ಡೈರೆಕ್ಟ್ ರಿಲೀಸ್ ತೆಲುಗು ಸಿನಿಮಾ ಮಾಡಿರೋದು. ಈ ಥರ ಬ್ಯಾಕ್ ಟು ಬ್ಯಾಕ್ ಕೊಲಾಬ್ರೇಷನ್ ಆಗೋದ್ರ ಬಗ್ಗೆ ಎಷ್ಟು ಖುಷಿ ಅನಿಸುತ್ತೆ? ಅದು ನಿಮಗೆ ಇಷ್ಟವಾದಂಥ ಒಬ್ಬ ಆತ್ಮೀಯ ಗೆಳೆಯನೊಟ್ಟಿಗೆ. ಅವಾಗಿನ ಕಾಲದಲ್ಲಿ ನೋಡ್ತಾ ಇದ್ವಿ ನಾವು ಹಿಟ್ ಪೇರ್ನ ರಿಪೀಟ್ ಮಾಡೋದು ಆ್ಯಂಡ್ ಐ ಮೀನ್ ಇಟ್ಸ್ ಅ ಗುಡ್ ಥಿಂಗ್. ಸೊ ಇವಾಗ ಧನಂಜಯ್ ಅವ್ರಿಗೆ ರೀಸೆಂಟಾಗಿ ಅವ್ರ ಮದುವೆ ಅನೌನ್ಸ್ ಮಾಡಿದ್ದಾರೆ. ಇಲ್ಲ ನೀವು ಟ್ರೋಲ್ ಮಾಡೋದ್ರಿಂದ ಪಾಪ ಅವ್ರಿಗೆ ಹೆಣ್ಣು ಸಿಗ್ತಾ ಇಲ್ಲ, ಹಿಂಗೆ ಮಾಡಬೇಡಿ ಪಾಪ ಅಂತ ಎಲ್ಲರಿಗೂ ನಾನು ಮೊನ್ನೆ ಫುಲ್ ಅದನ್ನೇ ರೇಗಿಸ್ತಾ ಇದ್ದೆ. ನೀವು ಏನು ಅಂದ್ಕೊಂಡಿದ್ದೀರೋ ಹಂಗೆ ಹುಡುಕಿದಿರಲ್ಲ ಹೇಗೆ ಅಂತ. ಈಗ ಆಲ್ರೆಡಿ ತೆಲುಗುಗೆ ಕಾಲಿಟ್ಟಿದ್ದೀರಾ, ಮುಂದಿನ ದಿನಗಳಲ್ಲಿ ತಮಿಳು, ಮಲಯಾಳಂ, ಹಿಂದಿ ಎಕ್ಸ್ಪ್ಯಾಂಡ್ ಮಾಡ್ಬೋದಾ? ಸೊ ಜಾಸ್ತಿ ಕನ್ನಡ ಸಿನಿಮಾಗಳು ಮಾಡಬೇಕು. ಆಚೆ ಬಂದರೆ ಅದನ್ನು ಮಾಡ್ತೀನಿ, ಬಟ್ ಹೆಚ್ಚು ಸಿನಿಮಾ ಕನ್ನಡದಲ್ಲೇ ಮಾಡಬೇಕು, ಇಲ್ಲೇ ಉಳ್ಕೋಬೇಕು ಅನ್ನೋ ಆಸೆ ಇದೆ. ನಿಮ್ಮನ್ನು ಆಲ್ಮೋಸ್ಟ್ ಆಲ್ ಸೌತ್ ಕರೀನಾ ಕಪೂರ್ ಅಂತಾರೆ, ಸ್ಯಾಂಡಲ್ವುಡ್ ಕರೀನಾ ಕಪೂರ್ ಅಂತಾರೆ. ಯು ಲುಕ್ ಸಿಮಿಲರ್. ಬಟ್ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಅವ್ರು ಹೆಂಗೆ ಕಾಣಿಸ್ತಾನೆ. ನಾನು ಆ್ಯಕ್ಚುಲಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಿನ್ನೆಯಷ್ಟೇ ನಟರಾಕ್ಷಸ ನಟರಕ್ಷಕ ಡಾಲಿ ಧನಂಜಯ್ ಅವರನ್ನು ಒಂದು ಸಂದರ್ಶನ ಮಾಡಿದ್ದೆ, ಇದೇ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಇದೀಗ ಅವರ ಆತ್ಮೀಯ ಗೆಳತಿಯೂ ಆದಂತಹ ಅವರೊಟ್ಟಿಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಂದರೆ ಸೇಮ್ ಕಾಂಬಿನೇಷನ್ ಆಗಿ ಕಾಣಿಸ್ಕೊಂಡಂತಹ ಕನ್ನಡದ ಬ್ಯೂಟಿಫುಲ್ ನಟಿ ಅಮೃತ ಅಯ್ಯಂಗಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಝೀಬ್ರಾ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಡಾಲಿ ಅವ್ರ ಜೊತೆಗೆ. ಇದು 4ನೇ ಕೊಲಾಬ್ರೇಷನ್ ಅವರೊಟ್ಟಿಗೆ. ಸೊ ನವಂಬರ್ 22ನೇ ತಾರೀಕು ಝೀಬ್ರಾ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಕೂತು ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಅಮೃತ ಅಯ್ಯಂಗಾರ್ ಅವರಿದ್ದಾರೆ. ಅಮೃತ ಅವರೇ, ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು? ಸೂಪರ್ ಆಗಿದ್ದೀನಿ. ಭಾಳ ಖುಷಿ ಆಗುತ್ತೆ ನಿಮ್ಮನ್ನು ಪ್ರತಿ ಸರಿ ಈ ಥರ ಚಿಟ್ ಚಾಟ್ ಮಾಡುವಾಗ ಅಥವಾ ಒಂದು ಇಂಟರ್ವ್ಯೂ ಮಾಡುವಾಗ ಅದೇ ನಗುಮುಖದಲ್ಲಿ ಇರ್ತೀರಾ, ಮಾಡರ್ನ್ ಡ್ರೆಸ್ಗಳಾಗ್ತಾ ಇರ್ತೀರಾ. ಸೊ ಈ ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್? ಆ್ಯಕ್ಚುಲಿ ಝೀಬ್ರಾ ಬಂದು ನನ್ನ ಫಸ್ಟ್ ಡೈರೆಕ್ಟ್ ರಿಲೀಸ್ ತೆಲುಗು ಸಿನಿಮಾ ಮಾಡಿರೋದು. ನಾವು ಐ ಥಿಂಕ್ ಹೊಯ್ಸಳ ಶೂಟ್ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಸ್ ಬಂದು ಹೇಳಿದ್ರು, ಇಲ್ಲ ನಮಗೆ ಸೆಲ್ಲಿಂಗ್ ಪಾಯಿಂಟ್ ಅಂತ ಬೇಕು ಅಂದರೆ ಕನ್ನಡದಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ, ತಮಿಳ್ ತೆಲುಗು ಎಲ್ಲದರಲ್ಲೂ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕನ್ನಡ ಮಾರ್ಕೆಟಿಗೆ ಅಂತ ಬಂದಾಗ ಬಡವ ರಾಸ್ಕಲ್ ಆಗಿರಲಿ, ಇದೊಂದು ಹಿಟ್ ಪೇರ್ ಆಗಿರೋದ್ರಿಂದ ಕಂಟಿನ್ಯೂ ಮಾಡೋಣ ಅಂತ ಬಂದಂಥ ಸಿನಿಮಾ ಇದು. ಸೊ ನಾವು ಬಡವ ರಾಸ್ಕಲ್ ಕೂಡ ಡಬ್ ಮಾಡಿ ರಿಲೀಸ್ ಮಾಡಿದ್ವಿ, ಬಟ್ ಡೈರೆಕ್ಟ್ ಸಿನಿಮಾ ಮಾಡಿರಲಿಲ್ಲ. ಸೊ ಐ ಥಿಂಕ್ ಝೀಬ್ರಾ ನಂದು ಫಸ್ಟ್ ಡೈರೆಕ್ಟ್ ಸಿನಿಮಾ. ನಮ್ಮ ಕನ್ನಡದ ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ಗೆ ಪರಭಾಷೆಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಈಗ ಆಲ್ರೆಡಿ ತುಂಬ ಜನ ಪ್ರೂವ್ ಮಾಡಿದ್ದಾರೆ. ಅದು ನಮ್ಮ ಕನ್ನಡದ ಸಾಕಷ್ಟು ಕಲಾವಿದರು ಟೆಕ್ನಿಷಿಯನ್ಸ್ ಈಗ ಆಲ್ರೆಡಿ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅಮೃತ ಅಯ್ಯಂಗಾರ್ ಅವ್ರಿಗೂ ತೆಲುಗು ಇಂಡಸ್ಟ್ರಿ ಒಂದು ರೆಡ್ ಕಾರ್ಪೆಟ್ ಹಾಸಿರ್ತಕ್ಕಂಥದ್ದು, ಒಂದೊಳ್ಳೆ ಪಾತ್ರ ಕೊಟ್ಟಿರ್ತಕ್ಕಂಥದ್ದು ಒಂದೊಳ್ಳೆ ಸಿನಿಮಾದಲ್ಲಿ. ಹೌದು, ಖಂಡಿತ ಹೌದು. ಅಂದರೆ ಇವಾಗ ನನ್ನ ಫಾದರ್ ಸಿನಿಮಾ ಮಾಡ್ತಿರೋದು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಆಗ್ತಿದೆ. ಬಟ್ ಝೀಬ್ರಾ ಅಂತ ಬಂದಾಗ ಸ್ಟಾರ್ಟಿಂಗ್ ನಾವು ತೆಲುಗು ಕನ್ನಡ ಅಂತ ಮಾತ್ರ ಅಂದ್ಕೊಂಡಿದ್ದು. ಸೊ ಫಸ್ಟು ತೆಲುಗು ಡೈರೆಕ್ಟಾಗಿ ಮಾಡಿ ಆಮೇಲೆ ಕನ್ನಡಕ್ಕೆ ಮಾಡೋಣ ಅಂತ. ಡೆಫಿನೆಟ್ಲಿ ಒಂದು ಒಳ್ಳೆ ವೆಲ್ಕಮೇ ಅನಿಸುತ್ತೆ, ಯಾಕಂದರೆ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಇರುವಂಥ ತಂಡ ಝೀಬ್ರಾ. ಲೈಕ್ ಸತ್ಯದೇವ್ ಅವರಾಗಲಿ, ಅವ್ರೂ ಆಲ್ಮೋಸ್ಟ್ ಧನಂಜಯ್ ಅವ್ರದ್ದು ಅಷ್ಟೇ ಜರ್ನಿ ಇದೆ, ಸೇಮ್ ಅಷ್ಟೇ ಸಿನಿಮಾಗಳನ್ನ ಮಾಡಿದ್ದಾರೆ. ಇಬ್ರದ್ದು 26ನೇ ಸಿನಿಮಾ ಇದು ಝೀಬ್ರಾಲಿ. ಇಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸು, ವೃತ್ತಿನ ಬಿಟ್ಟು ಪ್ರವೃತ್ತಿನ ವೃತ್ತಿಯಾಗಿಸ್ಕೊಂಡಿರೋದು. ಹೌದು, ಆ್ಯಂಡ್ ಅವರು ಪ್ರೊಡ್ಯೂಸರ್ ಆಗ್ತಿದ್ದಾರೆ, ಇವರು ಪ್ರೊಡ್ಯೂಸರು. ಸೊ ಆಲ್ಮೋಸ್ಟ್ ಒಂದು ತೆಲುಗು ಧನಂಜಯ್ ಅಂತಲೇ ಹೇಳ್ಬೋದು ಸತ್ಯದೇವ್ ಅವ್ರನ್ನ. ಸೊ ಅವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಆಮೇಲೆ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಇರುವಂತಹ ತಂಡ. ಸೊ ಡೆಫಿನೆಟ್ಲಿ ಅ ವೆರಿ ವಾರ್ಮ್ ವೆಲ್ಕಮ್. ಈಶ್ವರ್ ಕಾರ್ತಿಕ್ ಅವ್ರದ್ದು ಪೆಂಗ್ವಿನ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ನೀವು ಆ ಸಿನಿಮಾನ ನೋಡಿದ್ರಾ? ಏಕೆಂದರೆ ನಾರ್ಮಲ್ ಪ್ಯಾಟರ್ನ್ ಬಿಟ್ಟು ಬೇರೆ ಏನೋ ಒಂದು ಟ್ರೈ ಮಾಡಿದಾರಪ್ಪ ಅನಿಸಿತ್ತಾ ನಿಮಗೆ? ಖಂಡಿತ. ಅಂದರೆ ನಮಗೆ ಲಾಕ್ಡೌನಲ್ಲಿ ಆ ಥರ ಸಿನಿಮಾಗಳು ನೋಡಿದಾಗ ಈ ರಾಕ್ಷಸನ್ ಅನ್ನೋಂಥ ಸಿನಿಮಾ ಬಂದಿತ್ತಲ್ಲ, ಅದೇ ಥರ ಪ್ಯಾಟರ್ನಲ್ಲಿ ನನಗೆ ಈ ಥ್ರಿಲ್ಲರ್ ಸಬ್ಜೆಕ್ಟ್ಗಳು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಒಂದು ಫೀಮೇಲ್ ಲೀಡಾಗಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಅಷ್ಟು ಇಂಟೆನ್ಸಾಗಿ ಬರ್ತಿದ್ದಾರಲ್ವಾ, ಕಾರ್ಡೆಲ್ಲ ಇಟ್ಕೊಂಡು. ಸೊ ನನಗೆ ಅದು ಮೇಕಿಂಗ್ ತುಂಬ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಮೇಕಿಂಗ್ ಅಂತ ಅನಿಸ್ತು ನನಗೆ. ಲೊಕೇಶನ್ಸ್ ಅವ್ರು ತೋರಿಸಿದ್ದು ಎಲ್ಲದೂ. ಸೊ ನನಗೆ ಫಸ್ಟ್ ಹೇಳಿದಾಗ ಈಶ್ವರ್ ಅವರು ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯಿತು. ಅಂದರೆ ಇನ್ನು ಎಂಥೆಂಥ ಕ್ಯಾರೆಕ್ಟರ್ಸ್ ಬರೀತಾರೆ, ಬಿಕಾಸ್ ಒಂದು ಫೀಮೇಲ್ ಕ್ಯಾರೆಕ್ಟರ್ಸ್ ಅಷ್ಟು ಸ್ಟ್ರಾಂಗಾಗಿ ಬರೆದಂಥ ಡೈರೆಕ್ಟರ್ಸ್ ಜೊತೆ ಎಲ್ಲ ಹೀರೋಯಿನ್ಸ್ಗೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಇರುತ್ತೆ. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾವ ಥರ ಕ್ಯಾರೆಕ್ಟರ್ನ ಬರೆದಿರ್ಬೋದು ಅಂತ. ನಂಗೆ ನರೇಷನ್ ಕೊಡಬೇಕಾದ್ರೂ ಅವ್ರು ಅದನ್ನೇ ಹೇಳಿದರು. ಸೊ ಈ ನನ್ನ ಪಾತ್ರದ ಹೆಸರು ಆರಾಧ್ಯ ಅಂತ. ಸೊ ಅವ್ರು ಹೇಳಿದ್ರು, ನೀವು ಇಷ್ಟು ಟೈಮ್ ಲೈನಿಗೆ ಬರ್ತೀರಾ, ಅಂದರೆ ಇಷ್ಟೇ ನಿಮಗೆ ಸ್ಕ್ರೀನ್ ಸ್ಪೇಸ್ ಇದೆ, ಬಟ್ ಈ ಸ್ಕ್ರೀನ್ ಸ್ಪೇಸಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಸಿನಿಮಾಯಿಂದ ಆಚೆ ಹೋಗಬೇಕಾದ್ರೆ ಅದು ಒಂದು ಸಾಫ್ಟ್ ಕಾರ್ನರ್, ಅದೊಂದು ಸಾಫ್ಟ್ ಹಾರ್ಟ್ ಮನಸ್ಸಲ್ಲಿ ಉಳಿಯುತ್ತೆ ಆ ಥರ ಕ್ಯಾರೆಕ್ಟರ್.
ಸೊ ನನಗೆ ಅವ್ರು ಎಕ್ಸ್‌ಪ್ಲೇನ್ ಮಾಡ್ಬೇಕಾದ್ರೇನೆ ತುಂಬಾನೇ ಇಷ್ಟ ಆಯ್ತು ಪಾತ್ರ. ಅಂದ್ರೆ ಈಗ ಆಲ್ರೆಡಿ ನಾನು ಹೊಯ್ಸಳ ಚಿತ್ರದಲ್ಲೂ ನಾನು ಅವ್ರ ವೈಫ್ ಕ್ಯಾರೆಕ್ಟರ್‌ನ ಪ್ಲೇ ಮಾಡಿದ್ದೆ. ಸೊ ನನಗೆ ನಾನು ಅದನ್ನೇ ಈಶ್ವರ್ ಅವ್ರಿಗೆ ಕೇಳಿದ್ದು. ಸರ್ ಐ ಹ್ಯಾವ್ ಆಲ್ರೆಡಿ ಲೈಕ್ ಆಕ್ಟೆಡ್ ವಿತ್ ಹಿಮ್ ಆಸ್ ಅ ವೈಫ್. ಸೊ ಇಫ್ ಐ ಆಮ್ ಡೂಯಿಂಗ್ ಅಗೇನ್ ನಾನು ಮತ್ತೆ ಝೀಬ್ರಾ ಮಾಡ್ತಿದ್ದೀನಿ ಅಂತ ಅಂದಾಗ, ಆ, ಬೇರೆ ಏನ್ ಚೇಂಜಸ್ ತರ್ಬೋದು ಈ ಪಾತ್ರಕ್ಕೆ ನೀವು ಅಂತ. ಸೊ ಅವ್ರು ನನಗೆ ಎಕ್ಸ್‌ಪ್ಲೇನ್ ಮಾಡಿದ ರೀತಿ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇನ್ 2 ದಿನದಲ್ಲಿ ಐ ಥಿಂಕ್ ಅದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಎಷ್ಟು ಮಾತಾಡ್ಬೋದೋ ಗೊತ್ತಿಲ್ಲ. ಸಾಂಗ್ ರಿಲೀಸ್ ಆಗಿರೋದ್ರಿಂದ ಆಲ್ರೆಡಿ ಜನಕ್ಕೆ ಗೊತ್ತಾಗಿದೆ ನಾನು ಏನ್ ಪಾತ್ರ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ಮಾತಾಡಬಲ್ಲೆ. ಬಟ್ ಡೆಫಿನೆಟ್ಲಿ ಎಸ್, ಇಲ್ಲಿವರೆಗೂ ನಿಮ್ಮ ಡಾಲಿ ಅವರ ಸಾಕಷ್ಟು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ. ಪಾಪ್ಕಾರ್ನ್ ಮಂಕಿ ಟೈಗರ್ ಆಯಿತು, ಹೊಯ್ಸಳ ಆಯಿತು, ಬಡವ ರಾಸ್ಕಲ್ ಆಯಿತು, ಈಗ 4ನೇ ಕೊಲಾಬ್ರೇಷನ್ನು. ಈ ಥರ ಬ್ಯಾಕ್ ಟು ಬ್ಯಾಕ್ ಕೊಲಾಬ್ರೇಷನ್ ಆಗೋದ್ರ ಬಗ್ಗೆ ಎಷ್ಟು ಖುಷಿ ಅನಿಸುತ್ತೆ? ಅದು ನಿಮಗೆ ಇಷ್ಟವಾದಂಥ ಒಬ್ಬ ಆತ್ಮೀಯ ಗೆಳೆಯನೊಟ್ಟಿಗೆ. ತುಂಬಾನೇ ಖುಷಿ ಆಗುತ್ತೆ. ಐ ಥಿಂಕ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ್ಲಿಂದನೂ ಧನಂಜಯ್ ಒಬ್ಬರೇ ಅಲ್ಲ, ಎಲ್ಲರ ಜೊತೆನೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ. ಕೃಷ್ಣ ಅವ್ರ ಜೊತೆ ಇವಾಗ 3 ಸಿನಿಮಾ ಮಾಡಿದೆ. ಧನಂಜಯ್ ಅವ್ರ ಜೊತೆ 4 ಸಿನಿಮಾ ಮಾಡಿದೆ. ಲಿಖಿತ್ ಅವ್ರ ಜೊತೆ 2 ಸಿನಿಮಾ ಮಾಡಿದೆ. ಸೊ ನನಗೆ ರಿಪೀಟ್ ಕೊಲಾಬ್ರೇಷನ್ಸ್ ಏನಿದೆ ಗೊತ್ತಾ, ಈಗ ಅವಾಗಿನ ಕಾಲದಲ್ಲಿ ನೋಡ್ತಾ ಇದ್ವಿ ನಾವು ಹಿಟ್ ಪೇರ್ನ ರಿಪೀಟ್ ಮಾಡೋದು ಆ್ಯಂಡ್ ಐ ಮೀನ್ ಇಟ್ಸ್ ಅ ಗುಡ್ ಥಿಂಗ್. ಜನ ಅದನ್ನ ಇನ್ನೂ ನೋಡಕ್ಕೆ ಇಷ್ಟಪಡ್ತಾರಲ್ಲ. ಎಸ್ಪೆಷಲಿ ನಾನು ಧನಂಜಯ್ ಅವ್ರ ಜೊತೆ ಈಗ 4ನೇ ಸಿನಿಮಾ ಅಂತ ಅನೌನ್ಸ್ ಮಾಡಿದಾಗ ಕೆಲವೊಂದ್ಸತಿ ಫ್ಯಾನ್ಸ್ ರಿಯಾಕ್ಷನ್ ತೋರ್ಸಾಗ, ಇಲ್ಲ ಮೇಡಮ್ ನೀವು ಇನ್ನೂ ಸಿನಿಮಾಗಳು ಮಾಡಬೇಕು, ಈ ಕೊಲಾಬ್ರೇಷನ್ ಬೇಕು ಅಂತ ಹೇಳ್ತಾರಲ್ಲ. ಐ ಥಿಂಕ್ ಇಟ್ಸ್ ಬ್ಲೆಸ್ಸಿಂಗ್. ಈ ಥರ ಕೊಲಾಬ್ರೇಷನ್ಸ್ ಇನ್ನೂ ಹೆಚ್ಚು ಆಗಬೇಕು. ಆ್ಯಂಡ್ ನನಗೆ ರಿಪೀಟ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಆ ಸ್ಕ್ರೀನ್ ಮೇಲೆ ಆ ಕೆಮಿಸ್ಟ್ರಿ ತರೋದು ತುಂಬಾ ಕಷ್ಟ. ಬಟ್ ಅಷ್ಟು ಒಳ್ಳೆ ಏನೋ ಎನ್ಕರೇಜ್ಮೆಂಟ್ ಫ್ಯಾನ್ಸಿಂದ ಸಿಕ್ಕಿದಾಗ ಆ ಥರ ಕೊಲಾಬ್ರೇಷನ್ಸ್ ಆಗಬೇಕು ಅಂತ ಡಾಲಿ ಅನ್ಸುತ್ತೆ. ಅವ್ರ ಬಗ್ಗೆ ಮಾತಾಡೋದಾದ್ರೆ, ಆಸ್ ಅ ಫ್ರೆಂಡ್, ಆಸ್ ಅನ್ ಆಕ್ಟರ್, ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಸೆಟ್ಟಲ್ಲಿ ಎಲ್ಲ ಅಂತ? ಅದೇ ಅಗೇನ್ ಆಲ್ಮೋಸ್ಟ್ 4 ಸಿನಿಮಾಗಳು ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಧನಂಜಯ್ ಅವ್ರು ನನಗೆ ಇವಾಗ ಒಂದು 7 ಇಯರ್ಸಿಂದ ಪರಿಚಯ. ಸೊ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೂ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತೀವಿ. ಅಂದರೆ ವಿವ್ ನಾನು ಇಂಡಸ್ಟ್ರಿ ಬಂದಾಗಿಂದ ಐ ಫೀಲ್ ಹ್ಯಾವ್ ಗ್ರೋನ್ ಅಪ್ ವಿತ್ ಹಿಮ್. ಲೈಕ್ ಅವ್ರ ಜೊತೆನೇ ಅವ್ರ ಸಿನಿಮಾಗಳನ್ನೇ ನೋಡಿಕೊಂಡು ಅವ್ರ ಜೊತೆನೇ ಆ್ಯಕ್ಟ್ ಮಾಡ್ಕೊಂಡು ಬೆಳೆದಿರೋದ್ರಿಂದ ಆ್ಯಕ್ಟ್ ಮಾಡಬೇಕಾದ್ರೆ ಅದೊಂದು ತುಂಬ ಈಸಿ ಅನಿಸುತ್ತೆ ನನಗೆ. ಯಾವ ರೋಲ್ನ ಇವಾಗ ನಮಗೆ ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಕ್ಯಾರೆಕ್ಟರ್ಸ್ ನಿಮಗಿದೆ, ಹಿಂಗೆ ಮಾಡಬೇಕು ಅಂತ ನಮಗೆ ಹೆಂಗೆ ಮಾಡ್ಬೇಕಂತ ಇಬ್ರಿಗೂ ಆಲ್ಮೋಸ್ಟ್ ಗೊತ್ತಾಗೋಗ್ಬಿಟ್ಟಿದೆ. ಸೊ ಬಿಕಾಸ್ ಅಷ್ಟೊಂದು ಕೊಲಾಬ್ರೇಷನ್ ಆಗಿರೋದ್ರಿಂದ ಇಟ್ಸ್ ಮಚ್ ಈಸಿ. ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಐ ಥಿಂಕ್ ಅದು ನನಗೆ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆನೂ ಅನಿಸುತ್ತೆ. ತುಂಬ ಈಸಿ ಕೆಲಸ ಮಾಡೋದು ಇವ್ರಿಬ್ರ ಜೊತೆನೂ ನನಗೆ. ಸೊ ದಟ್ಸ್ ಇಟ್. ಮತ್ತೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾಗಳು ಹಿಟ್ ಆಗೋದು ಸೆಕೆಂಡ್ರಿ, ಅದೊಂದು ಇದು ಮೈಲ್ ಸ್ಟೋನು. ಎರಡನೇದು ಸಾಂಗ್ಸ್ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ. ಈಗ ನಿಮ್ಮ ಧನಂಜಯ ಅವರ ಕಾಂಬಿನೇಷನ್ ಅಂದಿದ ತಕ್ಷಣನೇ ಉಡುಪಿ ಹೋಟೆಲ್ಲು ಮೂಲೆ ಟೇಬಲು ಸಾಂಗ್ ನೆನಪಾಗುತ್ತೆ. ಅದಾದ ನಂತರ ಮತ್ತೊಂದು ಸಾಂಗು ಅರೆ ಇದು ಎಂತ ಭಾವವೇ. ಸೊ ಈಗ ಮತ್ತೊಂದು ಸಾಂಗು ಝೀಬ್ರಾದಲ್ಲೂ ಆ ಥರದ್ದೇ ಒಂದೊಳ್ಳೆ ಕೆಮಿಸ್ಟ್ರಿ ಇರ್ತಕ್ಕಂಥ ಸಾಂಗು, ಮೆಲೋಡಿ ಸಾಂಗು ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ತದೆ. ರೀಸೆಂಟಾಗಿ ರಿಲೀಸ್ ಕೂಡ ಆಯಿತು. ಹೌದು. ಅಂದರೆ ಆ ಸಾಂಗ್ ಮೇಕಿಂಗೂ ತುಂಬಾ ಇಷ್ಟ ಆಗಿತ್ತು. ನಾನು ಪದೇ ಪದೇ ನನ್ನ ಡೈರೆಕ್ಟರ್ಗೆ ಅದೇ ಕ್ವಶನ್ ಕೇಳ್ತಿದ್ದೆ. ಸರ್ ನಾವು ಹೊಯ್ಸಳಲ್ಲೂ ಇದೇ ಥರ ಸಾಂಗ್ ಮಾಡಿದ್ವಿ, ಇದು ಎಷ್ಟು ಬೇರೆ ಥರಾಗಿ ತೋರಿಸ್ಬೋದು ಅಂತ. ಅವ್ರಂದ್ರು, ಇಲ್ಲ ನೋಡಿ ನಾವು ಲಿರಿಕಲ್ ವಿಡಿಯೋಲಿ ನಾವೇನು ಬಿಡ್ತಾ ಇದ್ದೀವಿ ತುಂಬ ತೋರಿಸ್ತಾ ಇಲ್ಲ ಅದರಲ್ಲಿ, ಈ ಥರ ಪ್ಲಾಟ್ ಇದೆ ಅಂತ ಅಷ್ಟೇ ತೋರಿಸ್ತಾ ಇದ್ದೀವಿ ಅಂತ. ಬಟ್ ಸಿನಿಮಾಲಿ ನೀವು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅದೊಂದು ಸೈಡ್, ಧನಂಜಯ್ ಅವ್ರ ಸೈಡು ಸಿನಿಮಾಲಿ ಐ ಥಿಂಕ್ ತುಂಬ ಮೇಜರ್ ಟ್ವಿಸ್ಟ್ ಕೊಡೋವಂಥ ಸೈಡ್ ಅದು. ಆಮ್, ಆ ಸಾಂಗ್ ನೋಡಿದಾಗ ಜನಕ್ಕೆ ತುಂಬಾ ಸೂದಿಂಗ್ ಫೀಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಆ ಸೈಡ್ ಆಫ್ ಧನಂಜಯ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಝೀಬ್ರಾಲಿ. ಇನ್ನು ನಿಮ್ಮ ಕಾಂಬಿನೇಷನ್ ನೋಡಿದಾಗ ಇವರಿಬ್ಬರು ಮೇಡ್ ಫಾರ್ ಈಚ್ ಅದರು. ಅಂದರೆ ಈಗ ನಾವು ಆನ್ ಸ್ಕ್ರೀನ್ ಎಷ್ಟೊಂದು ಪೇರ್ಗಳನ್ನ ನೋಡ್ತೀವಿ, ಅದು ರಿಯಲ್ ಲೈಫಲ್ಲೂ ಅವ್ರು ಒಂದಾದರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಫ್ಯಾನ್ಸ್ ಅಂದ್ಕೊಂಡಿದ್ರು. ಎಲ್ಲೇ ಹೋದ್ರು ನಿಮ್ಗೆ ಆ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ರು. ಸೊ ಇವಾಗ ಧನಂಜಯ್ ಅವ್ರಿಗೆ ರೀಸೆಂಟಾಗಿ ಅವ್ರ ಮದುವೆ ಅನೌನ್ಸ್ ಮಾಡಿದ್ದಾರೆ. ನಿಮ್ದೊಂದು ಪಾಪ್ಕಾರ್ನ್ ಮಂಕಿ ಟೈಗರ್ದೊಂದು ಸಿಕ್ಕಾಪಟ್ಟೆ ಟ್ರಾಲ್ ಆಗ್ತಾ ಇದೆ, ಒಂದು ಸಣ್ಣ ಕ್ಲಿಪ್ಪು. ಇಲ್ಲ, ಬಟ್ ಏನ್ ಅನ್ಸುತ್ತೆ ಅಂತಂದ್ರೆ ನನಗೆ ಅದು ಒಂದು 3-4 ಡೇಸಿಂದನೂ ನನ್ಗೆ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗಿಂದ ಒಂಥರ ಐ ಫೀಲ್ ಟ್ರೋಲ್ಸ್ ಆಗಲಿ ಬರೋದಾಗ್ಲಿ ಅಂದರೆ ಜನ ಎಷ್ಟು ಪರ್ಸ್ನಲ್ ಲೈಫ್ ಕನೆಕ್ಟ್ ಆಗಿ ನೋಡ್ತಾರೆ ಅನ್ನೋದಿದೆಯಲ್ಲ, ಆ ಕ್ಯೂರಿಯಾಸಿಟಿ ನನಗೆ ಆ್ಯಕ್ಚುಲಿ ತುಂಬ ಪಾಸಿಟಿವ್ ಆಗಿ ತಗೊಂಡೆ. ತುಂಬ ಖುಷಿ ಆಯಿತು. ನಾನು ಲಾಸ್ಟ್ ಟೈಮ್ ಹೊಯ್ಸಳ ಮಾಡಬೇಕಾದ್ರೂ ಈ ಕ್ವಶನ್ಸಿಗೆ ಆನ್ಸರ್ ಮಾಡ್ತಾನೆ ಇದ್ದೆ. ಇಲ್ಲ, ನೀವು ಟ್ರೋಲ್ ಮಾಡೋದ್ರಿಂದ ಪಾಪ ಅವ್ರಿಗೆ ಹೆಣ್ಣು ಸಿಗ್ತಾ ಇಲ್ಲ, ಹಿಂಗೆ ಮಾಡಬೇಡಿ ಪಾಪ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ಬಟ್ ದಿಸ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ತುಂಬಾ ಫ್ರೆಶ್ ಅನಿಸ್ತು, ತುಂಬ ಚೆನ್ನಾಗಿ ಅನಿಸ್ತು. ಯಾಕಂದರೆ ಧನಂಜಯ್ ಅವ್ರಿಗೆ ಯಾವಾಗಲೂ ಹಿ ಆಲ್ವೇಸ್ ಹ್ಯಾಡ್ ದಟ್ ಇನ್ ಮೈಂಡ್. ನಾನು ಮತ್ತೆ ಆದರೆ ನಾನು ಒಂದು ಡಾಕ್ಟರ್ ಮದುವೆ ಆಗಬೇಕು ಅಂತ. ನಾನು ಅದಕ್ಕೆ ಮೊನ್ನೆ ನಾವು ಈವೆಂಟಲ್ಲಿ ಸಿಕ್ಕಿದಾಗಲೂ ಧನ್ಯತಾ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಅವ್ರು ಯಾವಾಗಲೂ ಡಾಕ್ಟರ್ ಮದುವೆ ಆಗಬೇಕಂತಿದ್ರು, ಕರೆಕ್ಟಾಗಿ ನೀವು ಸಿಕ್ಕಿದ್ದೀರಾ ಅಂತ.
ಸೊ ನನಗೆ ಇದೆಲ್ಲ ನೀವು ಹೇಳ್ದಂಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿ ನನ್ನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ರು. ಅಂದ್ರೆ ನೋಡು ಎಷ್ಟು ಇಂಟ್ರೆಸ್ಟ್ ಇದೆ ಜನಕ್ಕೆ, ಎಷ್ಟು ತಿಳ್ಕೋಬೇಕು. ಅಂದ್ರೆ ಇವಾಗ ನಾವು ಬಾಲಿವುಡಲ್ಲಿ ಶಾರುಖ್ ಖಾನ್, ಕಾಜಲ್ ನೋಡಿದಾಗ ಅನ್ಕೋತಾ ಇರ್ತೀವಿ, ಓ ಎಷ್ಟು ಚೆನ್ನಾಗಿದೆ ಅಲ್ಲ ಪೇರ್ ಇವ್ರದ್ದು ಅಂತ. ಸೊ ಅದೇ ಥರ ಒಂದು ಇಂಪ್ಯಾಕ್ಟ್ ನಾವು ಇಲ್ಲಿ ಮಾಡಿರೋದು ಡೆಫಿನೆಟ್ಲಿ ಇನ್ ಅ ಪಾಸಿಟಿವ್ ವೇ ನನಗೆ ತುಂಬಾನೇ ಖುಷಿ ಆಗುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಬೋತ್ ಆಫ್ ದೆಮ್. ತುಂಬಾನೇ ಗುಡ್ ಲುಕಿಂಗ್ ಕಪಲ್ ಇಬ್ರು. ಆ್ಯಂಡ್ ಅವರಿಬ್ರು ಅಂದ್ರೆ ಧನುಗೊಂದು ಇಮೇಜ್ ಇತ್ತು, ಹಿಂಗೆ ಇರಬೇಕು ನನ್ನ ಹೆಂಡತಿ, ನಾನು ಹಿಂಗೆ ಮಾಡಬೇಕು ಏನೋ ಅದೇ ಥರ ಡಾಕ್ಟರ್ ಬೇಕಿತ್ತು ನನಗೆ. ಆ್ಯಂಡ್ ನನಗೆ ಎಷ್ಟೊಂದು ಧನ್ಯತಾ ಅವ್ರು ಸ್ವಲ್ಪ ಸಾಯಿ ಪಲ್ಲವಿ ಥರ ಕಾಣಿಸ್ತಾರೆ. ಆ್ಯಂಡ್ ಇವ್ರಿಗೆ ಸಾಯಿ ಪಲ್ಲವಿ ತುಂಬಾನೇ ಇಷ್ಟ. ನಾನು ಮೊನ್ನೆ ಫುಲ್ ಅದನ್ನೇ ರೇಗಿಸ್ತಾ ಇದ್ದೆ, ನೀವು ಏನು ಅನ್ಕೊಂಡಿದ್ದೀರಾ ಹಂಗೆ ಹುಡ್ಕಿದಿರಲ್ಲ ಹೇಗೆ ಅಂತ. ಸೊ ಯಾ ತುಂಬಾನೇ ಎವ್ರಿಥಿಂಗ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇಸ್ ರಿಯಲಿ ಗುಡ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ನೀವು ರೀಸೆಂಟ್ ಆಗಿ ಗೋಲ್ಡನ್ ಗ್ಯಾಂಗ್ ಅಂತ ಒಂದು ಪ್ರೋಗ್ರಾಮ್ಗೆ ಹೋಗಿದ್ರಿ. ನೀವೆಲ್ಲ ಒಳ್ಳೆ ಆತ್ಮೀಯ ಗೆಳೆಯರು, ನೀವು ಧನಂಜಯ ಅವರು, ಒಂದು ಬಳಗ ಇದೆ. ಸೊ ನಿಮ್ಗೆ ಯಾರಾದರೂ ಇವ್ರ ಮದುವೆ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಅಥವಾ ಮದುವೆ ಅನೌನ್ಸ್ ಮಾಡಿದ್ಮೇಲೆ ನಿಮ್ಗೆ ಯಾರಾದರೂ ಕಾಲ ಎಳ್ದಿದ್ದುಂಟಾ, ಡಾಲಿ ಇನ್ಮೇಲೆ ಆಗಾಗ ನೆನಪಾಗುತ್ತಾಳೆ ಅಂತ ಸಾಂಗ್ ಹಾಕೋಬೇಕು ಅಂತ? ಅಯ್ಯೋ ಇಲ್ಲ ಇಲ್ಲ, ಕಾಲು ಎಳ್ದಿದ್ದು ಫ್ಯಾನ್ಸ್ ಎಲ್ಲ ಮಾಡ್ತಾನೆ ಇದ್ರು, ಕಾಮೆಂಟ್ಸ್ ಬರೋದು ಐ ಥಿಂಕ್ ಇಟ್ಸ್ ವೆರಿ ಕಾಮನ್. ಅದೇನು ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಿಲ್ಲ. ಅಂದರೆ ಎಲ್ಲ ಕಡೆ ಕಾಮೆಂಟ್ಸ್ ಬರ್ತಾನೆ ಇತ್ತು. ನಮ್ಮ ಅಮ್ಮನೂ ಅಂತಿದ್ರು, ಎಷ್ಟು ಕ್ಯೂರಿಯಾಸಿಟಿ ಜನಕ್ಕೆ, ಎಷ್ಟು ಮಾತಾಡ್ತಾರೆ, ಎಷ್ಟು ಕಾಮೆಂಟ್ಸ್ ಅಂತ. ಸೈಡ್ ಅಯ್ಯೋ ಅಮ್ಮ ನಿಗ್ ಆರಾಮಾಗಿರು, ಎಲ್ಲ ಪಾಸಿಟಿವ್ ತೊಗೊಂಡು ಚೆನ್ನಾಗೇ ಇರು ಅಂತ. ಇಟ್ ಈಸ್ ವೆರಿ ನೈಸ್. ಮತ್ತು ಗೋಲ್ಡನ್ ಗ್ಯಾಂಗಲ್ಲಿ ನಾವೊಂದು ಗ್ಯಾಂಗಾಗಿ ಎಲ್ಲರೂ ಸಕ್ಕದಾಗಿ ಕಾಣಿಸ್ಕೊಳ್ತಾ ಇದ್ವಿ. ಆ್ಯಂಡ್ ಆಲ್ರೆಡಿ ಅದೊಂದು ಫ್ರೆಂಡ್ಶಿಪ್ ಬಾಂಡ್ ನಮ್ಮಲ್ಲಿ ಇತ್ತು. ಆ್ಯಂಡ್ ಸಪ್ತಮಿ ಆಗಲಿ, ನಾನಾಗಲಿ, ಸಂಜನಾ ಆಗಲಿ, ವಿ ವರ್ ಆಲ್ ಕೋವಿಡ್ ಟೈಮಲ್ಲೆಲ್ಲ ಒಟ್ಟೊಟ್ಟಿಗೆ ಹ್ಯಾಂಗ್ ಔಟ್ ಮಾಡ್ತಾ ಇದ್ವಿ. ಅದೊಂದು ಅದೊಂದು ಶೋನಲ್ಲಿ ಸಪ್ತಮಿ ಅವ್ರು ಮಿಸ್ ಆದರು, ಅವ್ರು ಇರಬೇಕಿತ್ತು. ಬಟ್ ಅದೇ ಥರ ತುಂಬಾ ಮೂಮೆಂಟ್ಸ್ ಇದೆ. ಸೊ ವೆರಿ ಹ್ಯಾಪಿ. ಧನಿತಾ ಅವರು ನಿಮಗೂ ಫ್ರೆಂಡ್ ಆಗಿರ್ತಾರೆ ಅಫ್ಕೋರ್ಸ್, ನೀವು ಅದನ್ನೆಲ್ಲ ಒಂದೇ ಗ್ಯಾಂಗ್ ಅಂದಾಗ. ಸೊ ಧನಿತಾ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ, ರೀಸೆಂಟಾಗಿ ಈವೆಂಟಲ್ಲಿ ನೀವಿಬ್ರು ಪಕ್ಕದಲ್ಲಿ ಕೂತಿದ್ರಿ, ಗುಸು ಮಾತಾಡ್ತಾ ಇದ್ರಿ. ಇಲ್ಲ, ಐ ವಾಸ್ ಟೆಲ್ಲಿಂಗ್ ಹರ್, ಅಂದರೆ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ. ಯೂಶಲಿ ಧನ್ಯತಾ ಅವ್ರು ನೋಡಿದಾಗ ಅವ್ರು ಸ್ವಲ್ಪ ಕಡಿಮೆ ಮಾತಾಡೋದು. ಶಿ ಇಸ್ ಅ ವೆರಿ ರಿಸರ್ವ್ಡ್ ಪರ್ಸ್ನಾಲಿಟಿ. ಸೊ ನಾ ಹೇಳ್ತಾ ಇದ್ದೆ ಅವ್ರಿಗೆ, ಹೇಗೆ ಅನಿಸ್ತಾ ಇದೆ ನಿಮಗೆ, ಹೆಂಗೆ ಅನಿಸ್ತಾ ಇದೆ, ಲೈಕ್ ಇವಾಗೆಲ್ಲ ಫುಲ್ ಕ್ಯಾಮ್ರಾಸ್ ಇರುತ್ತೆ. ಆ್ಯಂಡ್ ನೀವು ಕನ್ನಡ ಅಷ್ಟೇ ಅಲ್ಲ, ತೆಲುಗುಲು ಕೂಡ ಧನಂಜಯ ಅವ್ರು ಮಾಡ್ತಾ ಇದ್ದಾರೆ. ಹಿಂಗೆ ಹೌ ಯು ಸಿಂಕಿಂಗ್ ಇನ್ ಅಂತೆಲ್ಲ ಆಸ್ಕಿಂಗ್ ಮಾತಾಡ್ತಾ ಇದ್ದೆ ಸ್ಟೇಜಲ್ಲಿ. ಅವ್ರು ಅಂದರು, ಇಲ್ಲಪ್ಪ ನೀವು ಎಷ್ಟು ಕಷ್ಟ, ನೀವು ಹೆಂಗೆ ಇದನ್ನು ಮೇಂಟೈನ್ ಮಾಡ್ತೀರಾ, ಹೆಂಗೆ ಈ ಥರ ಅಂದರೆ ಯಾವಾಗಲೂ ಕ್ಯಾಮ್ರಾಸ್ ಇರುತ್ತೆ, ಯು ಆರ್ ಆಲ್ವೇಸ್ ಆನ್ ಮೇಕಪ್, ಯು ಆರ್ ಆಲ್ವೇಸ್ ಆ್ಯಕ್ಟಿಂಗ್. ಐ ಮೀನ್ ಇಟ್ಸ್ ವೆರಿ ಬ್ಯೂಟಿಫುಲ್. ಈ ಸೈಡ್ ಆಫ್ ಕತೆ ನಾವು, ಬಿಕಾಸ್ ಅವ್ರದ್ದು ಗ್ಲಾಮ್ ಇದಲ್ವಾ. ಸೊ ಇಟ್ಸ್ ಇಸ್ ಅ ಡಾಕ್ಟರ್ ಅನ್ನೋ ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ. ಬಟ್ ನಂದೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಇದು ಎಷ್ಟು ಕಾಂಟ್ರಾಸ್ಟ್ ಅಲ್ಲ ನಿಮ್ಮಿಬ್ರದ್ದು ಲೈಫ್ ಅಂದರೆ. ಬಿಕಾಸ್ ಅವರು ಏನು ಡ್ರಾಮಾ ಇಲ್ಲ, ಏನು ಶಿ ಲಿವ್ಸ್ ಇನ್ ಅ ರಿಯಾಲಿಟಿ ವರ್ಲ್ಡ್. ಬಟ್ ನಮ್ಮದು ಎವ್ರಿಥಿಂಗ್ ಇಸ್ ಲೈಕ್ ಕ್ಯಾಮ್ರಾ ಮುಂದೆ ಬರ್ತೀವಿ, ಫೇಸ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತಿದ್ರು. ಹ್ಯಾಟ್ಸ್ ಆಫ್ ನಿಮಗೆ, ನೀವು ಹೆಂಗೆ ಇದನ್ನು ಮೇಂಟೈನ್ ಮಾಡ್ತೀರಾ ಅಂತ. ಸೊ ಆ ಥರ ಕಾನ್ವರ್ಸೇಷನ್ ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ವೆರಿ ಶಿ ಇಸ್ ವೆರಿ ಲೈವ್ಲಿ, ಶಿ ಇಸ್ ಫುಲ್ ಆಫ್ ಲೈಫ್. ಒಂಥರ ಆ ಆ ಸ್ಪಿರಿಟ್ ಐ ಥಿಂಕ್ ನನಗೆ ಅವರಿಬ್ರು ನೋಡಿದಾಗ ಅದೊಂಥರ ಶಿ ಬ್ರಿಂಗ್ಸ್ ಅ ಗುಡ್ ಥಿಂಗ್ ಇನ್ ಹಿಮ್ ಅಂತ ಅನ್ಸುತ್ತಲ್ಲ. ಸೊ ಆ ಥರ ಕಪಲ್ ಇಬ್ರು. ಸೂಪರ್, ಭಾಳ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಸೊ ಮದುವೆಗೆ ನಿಮ್ದು ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ, ನಾನು ಈ ಥರ ಕಾಣಬೇಕು, ಆ ಥರ ಕಾಣಬೇಕು ಅಂತ. ಸೊ ಯಾವ್ದು ಅಂದರೆ ಮದುವೆಗೆ ನೀವು ಶಾಪಿಂಗ್ ಎಲ್ಲ ಶುರು ಮಾಡಿದ್ದೀರಾ ಹೇಗೆ ಅಂತ? ಅವೆಲ್ಲ ನಂದು ಅವ್ರ ಮದ್ವೆಗೆ ನಾನು ಶಾಪಿಂಗ್ ಅದೇ ನಾನು ಕೇಳ್ಬೇಕು ಇವಾಗ. ಅವ್ರ ಮದ್ವೆಗೆ ನನಗೆ ಅವರು ಶಾಪಿಂಗ್ ಮಾಡ್ಬೇಕಂತ ಅವರೇ ಮಾಡಿಸ್ಬೇಕು ನನಗೆ. ಸೊ ನಾರ್ಮಲ್ ಪ್ರಿಪ್ರೇಷನ್ಸ್ ಹಂಗೆ ನಡೀತಾ ಇದೆ, ನಥಿಂಗ್ ಮೇಜರ್. ಸೂಪರ್. ಇನ್ನು ರೀಸೆಂಟಾಗಿ ಆ ಇವೆಂಟಲ್ಲಿ ನೀವಿಬ್ರು ಮೆಗಾಸ್ಟಾರ್ ಚಿರಂಜೀವಿ ಅಂತ ಒಬ್ಬ ಲೆಜೆಂಡ್ ಜೊತೆ ನೀವು ವೇದಿಕೆನ ಹಂಚ್ಕೊಂಡ್ರಿ. ಸೊ ಅವ್ರ ಮುಂದೆ ನಿಂತು ನೀವು ಮಾತಾಡಿದ್ರಿ. ಸೊ ಎಷ್ಟು ಪ್ರೌಡ್ ಫೀಲ್ ಅನಿಸುತ್ತೆ? ತುಂಬ ಅಂದರೆ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋದು ನಾವು. ಅಂದರೆ ಅದೇ ಸ್ಟೇಜ್ ಮೇಲೆ ಅವ್ರು ನೋಡಿದಾಗ ಅಥವಾ ಅವ್ರ ಟಿ ಹಿಂದೆ ಪ್ಲೇ ಮಾಡಬೇಕಾದ್ರೆ ಎಲ್ಲ ಅನಿಸ್ತಿತ್ತು, ಇಲ್ಲ ಎಷ್ಟು ಲಾಂಗ್ ವೇವ್ ಕಮ್ ಅಂತ. ಬಿಕಾಸ್ ಅಮ್ಮ ತೆಲುಗು ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಹೇಳೋರು, ಇಲ್ಲ ಹೆಂಗೆ ಎಂತ ಇದು ಅಂತ. ಆ್ಯಂಡ್ ಅವರು ನಮ್ಮ ರವಿ ಸರ್ ಜೊತೆ ಸಿನಿಮಾ ಮಾಡಿದಾಗ, ಸಿಪಾಯಿ ಸಿನಿಮಾ ಮಾಡಿದಾಗ್ಲೂ ಅಷ್ಟೇ ಎಂತೆಂಥ ಒಳ್ಳೆ ಕಾಂಬಿನೇಷನ್ಸ್ ಇತ್ತು. ಆಮೇಲೆ ಈಗ ಮೊನ್ನೆ ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಧನಂಜಯ ಅವ್ರು ಅದನ್ನೇ ಹೇಳಿದ್ರು, ಇಲ್ಲ ನಾವು ಅಂಬರೀಷ್ ಅಣ್ಣ ಮತ್ತು ವಿಷ್ಣು ಸರ್ನ ನಿಮ್ಮಲ್ಲಿ ನೋಡ್ತೀವಿ ಅಂತ. ಸೊ ನಾನು ಇಬ್ಬರನ್ನೂ ಭೇಟಿ ಮಾಡಿಲ್ಲ, ಬಟ್ ಅವ್ರು ನೋಡಿದಾಗ ಒಂಥರ ತುಂಬ ಲೆಜೆಂಡ್ರಿ ಫೀಲ್ ಬಂತು. ಆ್ಯಂಡ್
ಆ್ಯಂಡ್ ಒಂಥರ ನಿಜವಾಗ್ಲೂ ನಮ್ಮ ಕನ್ನಡದಲ್ಲಿ ಶಿವಣ್ಣ ಹೇಗೋ ಅದೇ ಥರ ಎಲ್ಲ ಯಂಗ್ಸ್ಟರ್ಸ್ಗೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಒಳ್ಳೆ ಸಿನಿಮಾ ಅಂತ ಬಂದಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗ್ತಿದೆ ಅಂತ ಅಂದಾಗ ಎಲ್ರ ಬಗ್ಗೆನೂ ಪರ್ಟಿಕ್ಯುಲರಾಗಿ ತಿಳ್ಕೊಂಡು ಸ್ಟೇಜ್ ಮೇಲೆ ಅಷ್ಟೊತ್ತು ಮಾತಾಡೋದಿದೆಯಲ್ಲ ತುಂಬಾ ಪ್ರೌಡ್ ಅನಿಸುತ್ತೆ. ಆ್ಯಂಡ್ ಸತ್ಯ ಅವ್ರಿಗೂ ಕೂಡ ಅವರು ತುಂಬ ತಮ್ಮ ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿದಾಗ ಅಂದರೆ ಇಂಡಸ್ಟ್ರಿಲಿ ಎಷ್ಟು ಚೆನ್ನಾಗಿ ಬಾಂಡ್ಗಳಿರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಇಂಥ ಕೊಲಾಬ್ರೇಷನ್ಸ್ ಆಗಬೇಕು, ಹೆಚ್ಚೆಚ್ಚು ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಬೇಕು, ಎಲ್ಲ ಭಾಷೆನೂ ಒಂದೇ ಭಾಷೆಯಾಗಿ ಒಂದು ಇಂಡಿಯನ್ ಸಿನಿಮಾ ಅಂತ ಮಾಡಬೇಕು ಅಂದಿದ್ದು ನನಗೆ ಆ ವೇದಿಕೆ ಮೇಲೆ ಅವತ್ತು ಕಾಣಿಸ್ತು. ಮತ್ತೊಂದು ವಿಚಾರ ಇಲ್ಲಿ ಧನಂಜಯ ಅವರಿಗೆ ಶಿವಣ್ಣ ಅವ್ರು ಹೇಗೋ ಅಲ್ಲಿ ಸತ್ಯದೇವ್ ಅವರಿಗೆ ಚಿರಂಜೀವಿ ಅವರು ಹಾಗೆ ಅಂತಕ್ಕಂಥದ್ದು. ಅವರು ರೀಸೆಂಟಾಗಿ ಗಾಡ್ ಫಾದರ್ ಸಿನಿಮಾದಲ್ಲಿ ವಿಲನ್ ರೋಲ್ ಮಾಡಿದ್ರು. ಅದರಿಂದ ಅವ್ರ ಕರಿಯರ್ಗೆ ಮತ್ತಷ್ಟು ಮಹತ್ವದ ತಿರುವು ಪಡ್ಕೊಂತು. ಇಲ್ಲಿ ಟಗರುನಲ್ಲಿ ಡಾಲಿ ಅವ್ರಿಗೆ ತಗೊಂಡಂಗೆ. ಹೌದು, ಖಂಡಿತ. ಅಂದರೆ ನನಗೆ ಪ್ರತಿ ಸಲ ಹೋದಾಗಲೂ ಮೀಟ್ ಮಾಡಿದಾಗಲೂ ಸತ್ಯ ಅವ್ರ ಜರ್ನಿ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ತೆಲುಗುಲಿ ಎಸ್ಪೆಷಲಿ ನೀವು ಬ್ಯಾಕ್ಗ್ರೌಂಡ್ ಇಲ್ಲದೆ ಏನೋ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಒಬ್ಬ ಕಾಮನ್ ಕಾರ್ಪೊರೇಟ್ ವರ್ಲ್ಡಿಂದ ಬಂದು ಹೀರೋ ಆಗೋದಿದೆಯಲ್ಲ ತುಂಬಾ ಕಷ್ಟ. ಅಟ್ಲೀಸ್ಟ್ ನಮ್ಮ ಕನ್ನಡದಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಬಟ್ ತೆಲುಗು ಅಂತ ಒಂದು ಇಂಡಸ್ಟ್ರಿಯಲ್ಲಿ ಆ ಥರ ಬಂದು ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಆ್ಯಂಡ್ ಅವ್ರ ಜರ್ನಿ ನೋಡಿದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರು ಹೇಳ್ತಿದ್ರು, ಚಿಕ್ಕ ವಯಸ್ಸಿಂದ ಚಿರಂಜೀವಿ ಅವ್ರನ್ನ ನೋಡ್ಕೊಂಡು ಬೆಳೆದು ನಾನು ಅವ್ರ ಫ್ಯಾಮಿಲಿನೇ ಎಷ್ಟು ಜನ ಇದ್ದಾರೆ, ಅವ್ರ ಫ್ಯಾಮಿಲಿನೇ ಅವ್ರು ಯಾರನ್ನಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋದಾಗಿತ್ತು. ಬಟ್ ಟ್ಯಾಲೆಂಟ್ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಗಾಡ್ ಫಾದರಲ್ಲಿ ಆ್ಯಕ್ಟ್ ಮಾಡಿಸಿದ್ರು. ಸೊ ನನಗೆ ಅದು ನೋಡಿದಾಗ ತುಂಬಾ ಖುಷಿ ಆಯಿತು. ಅಂದರೆ ನಾವು ಏನು ಸ್ಟೇಜ್ ಮೇಲೆ ಅಥವಾ ಸಿನಿಮಾ ಥಿಯೇಟರ್ ಅಥವಾ ಸ್ಕ್ರೀನ್ ಮೇಲೆ ಹೀರೋಸ್ನ ಸೆಲೆಬ್ರೇಟ್ ಮಾಡ್ತೀವಿ, ಎಷ್ಟು ಚಂದ ಅಂತ ಅಂದ್ಕೊಳ್ತೀವಿ, ಅದೇ ಹೀರೋಯಿಸಮ್ ರಿಯಲ್ ಲೈಫಲ್ಲೂ ಅವ್ರು ಹಾಗೇ ಇದ್ದಾರೆ ಅಂತ ಅಂದಾಗ ತುಂಬಾ ಖುಷಿ ಆಗುತ್ತೆ. ಸೂಪರ್. ಇನ್ನು ಅವರು ಗಾಡ್ ಫಾದರ್ ಸಿನಿಮಾದಲ್ಲಿ ಮಾಡಿದ್ರು, ನೀವು ಫಾದರ್ ಸಿನಿಮಾದಲ್ಲಿ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಪ್ರಕಾಶ್ ರೈ ಅಂತ ಲೆಜೆಂಡ್ ಆಕ್ಟರ್ ಒನ್ಸ್ ಅಗೇನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ 3ನೇ ಕೊಲಾಬ್ರೇಷನ್ನು. ಸೊ ಸಿನಿಮಾ ಎಲ್ಲಿವರೆಗೂ ಬಂತು, ನಿಮ್ಮ ಪಾತ್ರ ಹೇಗಿರಲಿದೆ ಅಂತ? ಸೊ ಆಲ್ಮೋಸ್ಟ್ ನಾವು ಟಾಕಿ ಪೋರ್ಷನ್ಸ್ ಮುಗಿಸಿದ್ದೀವಿ. ಇವಾಗ ಒಂದು ಸಾಂಗ್ ಶೂಟ್ ಮಾಡೋದು ಬಾಕಿ ಇದೆ. ಮತ್ತು ಒಂದು ವಾರಣಾಸಿ ಒಂದು ಸ್ಕೆಡ್ಯೂಲ್ ಬಾಕಿ ಇದೆ. ಸೊ ಆಲ್ಮೋಸ್ಟ್ ಸಿನಿಮಾ ಮುಗಿಸ್ಬಿಟ್ಟಿದ್ದೀವಿ. ಟಾಕಿ ಪೋರ್ಷನ್ ಎಲ್ಲ ಮುಗ್ದೋಗಿದೆ. ಅದಕ್ಕಂತೂ ನನಗೆ ಎಕ್ಸೈಟ್ಮೆಂಟ್ ಬೇರೆ ಲೆವೆಲ್ಗೇನೆ ಇದೆ. ಯಾಕಂದರೆ ಅದೂ ಅಗೇನ್ ಪ್ಯಾನ್ ಇಂಡಿಯಾ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಚಂದ್ರು ಅವರು. ಸೊ ನನಗೆ ಸಿನಿಮಾ ಇನಿಷಿಯಲಿ ಕತೆ ಕೇಳಿದಾಗ ಡಾರ್ಲಿಂಗ್ ಕೃಷ್ಣ ಅವರು ತುಂಬ ಫೋರ್ಸ್ ಮಾಡಿ, ಇಲ್ಲ ನೀವು ಅಮೃತನೇ ಹಾಕೋಬೇಕಂತ. ಈ ಸಿನಿಮಾ ಆಗಿದ್ದು ಆ್ಯಕ್ಚುಲಿ ಮಿಲನ ಮತ್ತು ಡಾರ್ಲಿಂಗ್ ಕೃಷ್ಣ ಇಂದಾನೆ. ಅವರು ಆ ಥಾಟ್ನ ಡೈರೆಕ್ಟ್ರ್ ನಾನು ಅದನ್ನೇ ಹೇಳ್ತಾ ಇದ್ದೆ, ಇಲ್ಲ ನಿಮಗೆ ಏನಕ್ಕೆ ಅನ್ಸುತ್ತೆ ನಾನೇ ಮಾಡ್ಬೇಕು ಈ ಸಿನಿಮಾನ ಅಂತ. ನೀವು ಡೈರೆಕ್ಟರ್ಗೆ ಫೋರ್ಸ್ ಮಾಡ್ತಿದ್ರು, ಅವ್ರಿಗೆ ನಿಜವಾಗ್ಲೂ ನಾನು ಬೇಕಾ ಅಂತ ನಾನು ಕೇಳ್ತಾ ಇದ್ದೆ. ಇಲ್ಲ ಈ ಪಾತ್ರ ಅಂತ ಕತೆ ನರೇಷನ್ ಕೊಟ್ಟಾಗ ನೀನೇ ಮಾಡಬೇಕು ಅಂತ ನನ್ನ ತಲೆಯಲ್ಲಿದೆ ಅಂತ ಕೃಷ್ಣ ಅವ್ರು ಅಂದಾಗ. ಆ್ಯಂಡ್ ನರೇಷನ್ ಕೇಳಿದಾಗ ನಾನು ಅಂದ್ಕೊಂಡೆ, ಲೆಜೆಂಡ್ರಿ ಆ್ಯಕ್ಟರ್ ಲೈಕ್ ಪ್ರಕಾಶ್ ರಾಜ್ ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಲಿ ಅಥವಾ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇತ್ತು. ಆ್ಯಂಡ್ ನನಗೆ ಆ ಕತೆ ಹೇಳಿದಾಗ ಒಂದು ಮನೆ ಒಳಗಡೆ ಆಗೋವಂಥ ಕತೆ ಅಂತಂದಾಗ ನನಗೆ ಶಿಟ್ ಅವರಿಂದ ಕಲಿಯೋದು ಎಷ್ಟಿದೆ, ಇದೊಂದು ಪ್ರಾಜೆಕ್ಟ್ ನನಗೆ ಬೇಕಿತ್ತು ಅಂತ ತುಂಬಾ ಖುಷಿಯಿಂದ ಆಕ್ಸೆಪ್ಟ್ ಮಾಡಿದ್ದ ಪಾತ್ರ ಇದು. ಸೊ ನಾನು ಫಾದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರ ಪೇರಾಗಿ ಆಲ್ಮೋಸ್ಟ್ ಥರ್ಡ್ ಟೈಮ್ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಅಗೇನ್ ಆ ಕೆಮಿಸ್ಟ್ರಿನೂ ಅಷ್ಟೇ ನನಗೆ, ವಿಚ್ ಇಸ್ ಐ ಆಮ್ ವೆರಿ ಕ್ಯೂರಿಯಸ್. ಆ ಜನ ಹೆಂಗೆ ಆಕ್ಸೆಪ್ಟ್ ಮಾಡ್ತಾನೆ ಅದ್ರ ಬಗ್ಗೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ಲವ್ ಮಾಕ್ಟೇಲಲ್ಲಿ ನಾನು ಆಲ್ಮೋಸ್ಟ್ ಅವ್ರ ನೆಗೆಟಿವ್ ಶೇಡಾಗಿ ಕಾಣಿಸ್ಕೊಂಡಿದ್ದೆ, ಇದರಲ್ಲಿ ಅಲ್ಟ್ರಾ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಆ ಕಾಂಬಿನೇಷನ್ ಮತ್ತು ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಫಾದರ್ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ ನಾವು ಆಶಿಸ್ತೀವಿ ಜಿಬ್ರಾ ಜೊತೆಗೆ. ಸೊ ಇದರ ಹೊರತಾಗಿ ಈಗ ಅಮೃತ ಅವರು ಒಬ್ಬರಲ್ಲ, ಇಬ್ಬರಿಬ್ಬರು ತಮಿಳ್ ಡೈರೆಕ್ಟರ್ ಜೊತೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಸೊ ಒಂದು ಜಿಬ್ರಾ ಮತ್ತೊಂದು ಫಾದರು. ಹಾಗಾಗಿ ಈಗ ಆಲ್ರೆಡಿ ತೆಲುಗುಗೆ ಕಾಲಿಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ತಮಿಳು, ಮಲಯಾಳಂ, ಹಿಂದಿ ಎಕ್ಸ್ಪ್ಯಾಂಡ್ ಮಾಡ್ಬೋದಾ? ಹೆಚ್ಚು ಕನ್ನಡ ಸಿನಿಮಾಗಳನ್ನೇ ಮಾಡಬೇಕು. ಯಾಕಂದರೆ ಇಲ್ಲಿ ನಮಗೆ ಕೊಡೋಂಥ ಟ್ರೀಟ್ಮೆಂಟ್ ಏನೇ ಆದರೂ ನಮ್ಮನೆ ಯಾವತ್ತಿದ್ರೂ ನಮ್ಮನೇನೆ. ಸೊ ಜಾಸ್ತಿ ಕನ್ನಡ ಸಿನಿಮಾಗಳು ಮಾಡಬೇಕು. ಆಚೆ ಬಂದರೆ ಅದನ್ನೂ ಮಾಡ್ತೀನಿ, ಬಟ್ ಹೆಚ್ಚು ಸಿನಿಮಾ ಕನ್ನಡದಲ್ಲೇ ಮಾಡಬೇಕು, ಇಲ್ಲೇ ಉಳ್ಕೋಬೇಕು ಅನ್ನೋ ಆಸೆ ಇದೆ. ಇಲ್ಲೇ ಜಾಸ್ತಿ ಮಾಡ್ತೀನಿ, ಇಲ್ಲೇ ಉಳ್ಕೋತೀನಿ. ನಿಮ್ಮ ಮಾತು, ನಡೆ, ನುಡಿ ಎಲ್ಲನೂ ಸ್ವಲ್ಪ ಅಂದರೆ ಮಹಿಳಾ ಪ್ರಧಾನ ಸಿನಿಮಾಗಳಿಗೆ ಯಾಕೆ ಮಾಡಬಾರ್ದು ಅಮೃತ ಅವರು ಅಂತ ಒಂದಷ್ಟು ಜನ ಆಡ್ಕೊಳ್ಳೋದುಂಟು ಕಮೆಂಟ್ಸಲ್ಲೆಲ್ಲ ನೋಡಿದಾಗ. ನಿಮಗೆ ಫ್ಯೂಚರಲ್ಲಿ ಯಾವ ಥರದ ಪಾತ್ರಗಳನ್ನು ಮಾಡಬೇಕು ಅಂತಕ್ಕಂಥ ಕನಸಿದೆ ಅಂತ? ಇಲ್ಲ, ಹೆಚ್ಚು ವುಮೆನ್ ಓರಿಯೆಂಟೆಡ್ ಸ್ಕ್ರಿಪ್ಟ್ಗಳು ಕಡಿಮೆ. ಯೂಶ್ವಲಿ ನಾವು ಸೌತಲ್ಲಿ ನೋಡಿದ್ರೆ, ಅಂದರೆ ತಮಿಳ್ ತೆಲುಗುನಲ್ಲಿ ಆ ಕಲ್ಚರ್ ಇದೆ, ಬಟ್ ಕನ್ನಡದಲ್ಲಿ ಇನ್ನೂ ಆ ಥರ ಕಲ್ಚರ್ ಬಂದಿಲ್ಲ. ಇವಾಗ
ಮಹಾನಟಿ ಅನ್ನುವಂಥ ಸಿನಿಮಾಗಳನ್ನ ನೋಡಿದೆ. ಆ್ಯಂಡ್ ಆಲ್ಸೋ ಇವಾಗ ನಯನತಾರ ಅವರು ಮೂಕುತಿ ಅಮ್ಮನ್ ಅಂತ ಒಂದು ಸಿನಿಮಾ ಮಾಡ್ತಾರೆ. ಸೊ ಆ ಥರ ಪಾತ್ರಗಳು ಮಾಡಬೇಕು, ಆ ಥರ ಸಿನಿಮಾಗಳು ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಇಲ್ಲೂ ನಾವು ನೋಡ್ತಾ ಹೋದರೆ ಎಂಥೆಂಥ ಲೆಜೆಂಡ್ರಿ ಆ್ಯಕ್ಟ್ರೆಸಸ್ ಇದ್ದಾರೆ. ಮಂಜುಳಾ ಅವರಿದ್ದಾರೆ, ಕಲ್ಪನಾ ಅವರಿದ್ದಾರೆ, ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ. ಅವ್ರು ಎಲ್ರದ್ದೂ ಕಥೆಯನ್ನ ತಗೊಂಡು ನಾವೂ ಮಾಡುವಂತಹ ಸ್ಪೇಸ್ ಇಲ್ಲಿ ಖಂಡಿತ ಇದೆ. ಆಮೇಲೆ ತುಂಬ ವಿಚಾರಗಳು ಹೇಳುವಂತಹ ಸ್ಪೇಸು ಇದೆ. ತುಂಬ ಸೋಷಿಯಲ್ ಕಾಸ್ ಬಗ್ಗೆ ಹೇಳುವಂಥ ಸ್ಪೇಸ್ ಇದೆ. ಆ್ಯಂಡ್ ಆ ಥರ ರೈಟರ್ಸ್ ಕನ್ನಡಕ್ಕೆ ಬರಬೇಕು. ಆ್ಯಂಡ್ ನನಗೆ ಇವಾಗ ರೀಸೆಂಟಾಗೇ ಹೊಸದಾಗಿ ನಾನು ನನಗೇನೆ ಏನೋ ಬರ್ಕೊಳ್ಳೋಣ ಅಂತ ತುಂಬ ಆಸೆಯಾಗಿ ಬರೆಯೋದು ಕೂಡ ಶುರು ಮಾಡ್ಕೊಂಡಿದ್ದೀನಿ. ಸೊ ಅದು ಐ ಥಿಂಕ್ ಧನಂಜಯ ಅವ್ರು ನೋಡಿದಾಗ, ಡಾರ್ಲಿಂಗ್ ಕೃಷ್ಣ ಅವ್ರು ನೋಡಿದಾಗ, ಮಿಲನ ಅವ್ರು ನೋಡಿದಾಗ, ಅಥವಾ ನಾನು ಲಿಖಿತ್ ನೋಡಿದಾಗ, ಅವರೆಲ್ಲರೂ ಆ್ಯಕ್ಟರ್ಸ್ ಆಗಿ ಮಾಡಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿಕೊಂಡು ಡೈರೆಕ್ಟ್ ಮಾಡ್ಕೊಂಡು ಮಾಡಬೇಕಾದ್ರೆ ಹೇಳ್ತಾ ಇರ್ತಾರೆ, ಇಲ್ಲ ನಮಗೆ ಅಂತಲೇ ನಾವು ಸಿನಿಮಾ ಮಾಡ್ಕೊಂಡಾಗ ನಮಗೇನು ಬೇಕು ಅಂತ ನಾವೇನು ಅಂದ್ಕೊಳ್ತಿರ್ತೀವೋ ಬೇರೆಯವ್ರು ಮಾಡೋದು ಏನಕ್ಕೆ ಕಾಯೋದು, ನಾವೇ ಮಾಡ್ಕೊಳ್ಳೋಣ ಅಂತ. ಸೊ ಐ ಥಿಂಕ್ ಈ ಟೈಮಲ್ಲಿ ನನಗೂ ಇಂಪಾರ್ಟೆಂಟ್ ಅನಿಸಿ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಸೊ ಐ ಹೋಪ್ ಎಲ್ಲೂ ಸಿಗಲಿಲ್ಲ ಅಂತಂದ್ರೂ ನನಗೆ ನಾನೇ ಸಿನಿಮಾ ಮಾಡ್ಕೋಬೇಕು ಅನ್ನೋಷ್ಟು ಆ ಲೆವೆಲ್ಗೆ ಬಂದು ನಿಂತಿದ್ದೀನಿ ಇವತ್ತು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಥೆಯನ್ನ ಬೇರೆ ಯಾರೋ ಡೈರೆಕ್ಟ್ ಮಾಡೋದನ್ನ ಚಾನ್ಸಸ್ ಇದೆ ನೋಡ್ಬೋದು, ಅಥವಾ ನಿಮ್ಮ ಕತೆಗೆ ನೀವೇ ಆಕ್ಷನ್ ಕಟ್ ಹೇಳುವಂತ ಸಾಧ್ಯತೆಗಳು ಇದೆ. ನಿಮ್ಗೆ ನೀವೇ ಫ್ರೇಮ್ ಇಟ್ಕೊಂಡು ಓಕೆ ಐ ಆಮ್ ರೆಡಿ ಆಕ್ಷನ್ ಟೇಕ್ ಅಂತ ಹೇಳುವಂತ ದಿನಗಳು ಬಹಳ ಹತ್ರದಲ್ಲೇ ಇದಾವೆ ಅಂತ ಅನ್ಸುತ್ತೆ. ಇಲ್ಲ, ನನಗೂ ಹಂಗೆ ಅನಿಸ್ತಾ ಇದೆ. ಯಾಕಂದರೆ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ವುಮೆನ್ ರೈಟರ್ಸ್ ಇಲ್ಲ ಕನ್ನಡದಲ್ಲಿ. ಅಂದರೆ ಇನ್ನೂ ಹೆಚ್ಚು ಸ್ಪೇಸ್ ಇದೆ. ಆ್ಯಂಡ್ ಹೆಣ್ಮಕ್ಳು ಪರ್ಸ್ಪೆಕ್ಟಿವ್ ಸಿನಿಮಾ ವರ್ಲ್ಡ್ ಅಂತ ತೋರಿಸಿದಾಗ ಐ ಥಿಂಕ್ ಇನ್ನೂ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ತೋರಿಸ್ಬೋದು. ನಮ್ಮದು ಸ್ವಲ್ಪ ಮೇಲ್ ಡಾಮಿನೇಟಿಂಗ್ ಸಿನಿಮಾಗಳು ಬರೋದ್ರಿಂದ ಲೆಟ್ಸ್ ಸಿ ವುಮೆನ್ ಡಾಮಿನೇಟಿಂಗ್ ಮಾಡಿ ಎಷ್ಟು ಚೆನ್ನಾಗಿ ತೋರಿಸ್ಬೋದು, ಇನ್ನು ಎಷ್ಟು ವಿಷಯಗಳು ಎಲ್ಲ ಅಂದ್ಕೋಬಾರ್ದು. ಯಾಕಂದ್ರೆ ಈಗ 1000 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದಂತ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾನ ಒಬ್ಬ ಮಹಿಳೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಟಾಕ್ಸಿಕ್ ಸಿನಿಮಾ. ತುಂಬಾನೇ ಖುಷಿ ಆಯ್ತು ಆ ಕೊಲಾಬ್ರೇಷನ್ ನನಗೆ ನೋಡಿದಾಗ. ನನಗೆ ಅನ್ಕೋತಿದ್ದೆ ಅಂದರೆ ಯಶ್ ಅಂತ ದೊಡ್ಡ ಸ್ಟಾರ್ಗೆ ಒಂದು ವುಮೆನ್ ಡೈರೆಕ್ಟರ್ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಅಂತ ಅಂದಾಗ ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಹೆಸರು ಕೂಡ ಟಾಕ್ಸಿಕ್ ಅಲ್ಲ. ಸೊ ಏನೇನು ಎಲಿಮೆಂಟ್ಸ್ ಇದರಿಂದ ಯೂಸ್ ಮಾಡಿರ್ಬೋದು. ಅವ್ರ ಆ್ಯಕ್ಟರ್ಸ್ ಆಚೆಯಿಂದ ಕರೆಸ್ತಾ ಇದ್ದಾರೆ, ನಯನತಾರ ಅವರಿದ್ದಾರೆ ಸಿನಿಮಾಲಿ ಅಂತ ಗೊತ್ತಾದಾಗ ಇನ್ನು ಎಷ್ಟು ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಆಗಿ ಬರೆದಿರ್ಬೋದು ಅವರು ಅಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಇದೇ ಥರ ಹೆಚ್ಚು ನಿರ್ದೇಶಕರು ಕನ್ನಡದಲ್ಲೂ ಬರಬೇಕು. ಆ್ಯಂಡ್ ನಮ್ಮ ರೂಟ್, ನಮ್ಮ ಬೇರನ್ನು ತೋರಿಸೋರು ಕನ್ನಡದಿಂದ ಮಾತ್ರನೇ ಸಾಧ್ಯ. ನಮ್ಮ ಕನ್ನಡ ಈಗ ನೋಡಿ, ತೆಲುಗು ತಮಿಳ್ ಸಿನಿಮಾಗಳಲ್ಲಿ ಎಷ್ಟು ಡೀಪ್ ರೂಟೆಡ್ ಕಥೆಗಳನ್ನ ಮಾಡ್ತಾರೆ. ಅವ್ರ ಸಿನಿಮಾ ಅವ್ರ ಎಸೆನ್ಸ್ನ ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಅದಕ್ಕೆ ಕನ್ನಡದಿಂದ ಹೆಚ್ಚು ಡೈರೆಕ್ಟರ್ಸ್ ಬರಬೇಕು ನನಗೆ. ಅಂದರೆ ಶೀತಲ್ ಶೆಟ್ಟಿ ಅವರಿದ್ದಾರೆ, ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ. ತುಂಬ ಸಿನಿಮಾಟೋಗ್ರಾಫರ್ಸ್ ಇದ್ದಾರೆ. ಸೊ ಆ ಥರ ಹೆಚ್ಚು ಕನ್ನಡ ನಿರ್ದೇಶಕರು ಬರಬೇಕು ಅನ್ನೋ ಒಂದು ಆಸೆ ಇದೆ. ಕರೀನಾ ಕಪೂರ್ ಅವ್ರನ್ನ ಏನಾದರೂ ರೀಸೆಂಟಾಗಿ ಭೇಟಿ ಮಾಡಿದ್ರೆ? ಯಾಕಂದ್ರೆ ಅವಾರ್ಡ್ ಫಂಕ್ಷನ್ಗಳಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ, ನಿಮ್ಮನ್ನ ಆಲ್ಮೋಸ್ಟ್ ಆಲ್ ಸೌತ್ ಕರೀನಾ ಕಪೂರ್ ಅಂತಾರೆ, ಸ್ಯಾಂಡಲ್ವುಡ್ ಕರೀನಾ ಕಪೂರ್ ಅಂತಾರೆ. ಯು ಲುಕ್ ಸಿಮಿಲರ್. ಇಲ್ಲ, ನಾನು ಅವರು ಭೇಟಿ ಮಾಡೋ ಆಪರ್ಚುನಿಟಿ ಸಿಕ್ಕಿಲ್ಲ. ಬಟ್ ಪ್ರತಿ ಸಲ ಕಾಮೆಂಟ್ಸಲ್ಲಿನೇ ಹಾಕಿದಾಗ, ಒಂದು ಶೇಡ್ಸ್ ಹಾಕಿದಾಗ ಎಲ್ಲರೂ ಕಾಮೆಂಟ್ಸ್ ಓದೋಕ್ಕೆ ಖುಷಿ ಆಗುತ್ತೆ. ಅಂದರೆ ಕಂಪ್ಯಾರಿಸನ್ ಅಷ್ಟು ದೊಡ್ಡ ಲೆವೆಲಿಗೆ ಮಾಡಿಬಿಟ್ರಲ್ಲ ಅಂತ ಅನಿಸುತ್ತೆ. ಬಟ್ ಇಲ್ಲ, ಯಾವತ್ತೂ ಅವ್ರನ್ನ ಭೇಟಿ ಆಗಿಲ್ಲ. ಬಟ್ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಅವ್ರು ಹೆಂಗೆ ಕಾಣಿಸ್ತಾನೆ, ನಾನು ಆ್ಯಕ್ಚುಲಿ ಅವ್ರ ಥರ ಇದ್ದೀನ ಅಂತ. ಸೊ ದಟ್ ಇಸ್ ದೇರ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, 4ನೇ ಕೊಲಾಬ್ರೇಷನ್ ಡಾಲಿ ಅವ್ರ ಜೊತೆ ನೀವು ಅಂದಾಗ ನಮಗೆಲ್ಲ ಸರ್ಪ್ರೈಸಿಂಗ್ ಆಗಿತ್ತು. ಯಾಕಂದರೆ ಟೀಸರ್ ಟ್ರೈಲರಲ್ಲಿ ನಿಮ್ದೆಲ್ಲೂ ರಿವೀಲ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನೀವು ಪ್ರೀರಿಲ್ಸ್ ಇವೆಂಟಲ್ಲಿ ಕಾಣಿಸ್ಕೊಂಡಾಗಲೇ ನಮ್ಗೆ ಗೊತ್ತಾಗಿದ್ದು, ಹೊರೆ ಇದೇನಿದು ಇಷ್ಟೊಂದು ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ಅಂತ. ಸೊ ಅದೇ ರೀತಿ ಡಾಲಿ ಅವರ ಮದುವೆ ನಿಮಗೇನು ಸರ್ಪ್ರೈಸಿಂಗ್ ಇಲ್ಲ ಅಲ್ವಾ? ಇಲ್ಲ, ನನಗೆ ಸರ್ಪ್ರೈಸಿಂಗ್ ಇರಲಿಲ್ಲ. ನನಗೆ ಗೊತ್ತಿತ್ತು. ಸೊ ನನಗೆ ತುಂಬ ಹಿಂದೆನೇ ಹೇಳಿದರು. ಆ್ಯಂಡ್ ನಾನು ಆ್ಯಕ್ಚುಲಿ ತುಂಬ ಕಾಯ್ತಾ ಇದ್ದೆ, ಅವರು ಯಾವ ಥರ ಇನೋವೇಟಿವ್ ಆಗಿ ಅನೌನ್ಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು. ಅದೊಂದು ಮಾತ್ರ ತುಂಬ ಸೀಕ್ರೆಟಾಗಿ ಇಟ್ಕೊಂಡಿದ್ರು. ಇಲ್ಲ ನೋಡಿ, ನಾನೊಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೀನಿ. ಅಂದರೆ ಅಲ್ವಾ, ಧನಂಜಯ ಅವ್ರಿಗೊಂದು ಎಸೆನ್ಸ್ ಇದೆ. ಅಂದರೆ ಅವರು ತುಂಬ ಚೆನ್ನಾಗಿ ಬರೀತಾರೆ. ಪ್ರತಿ ಸಾಹಿತ್ಯ ಖಂಡಿತ. ಆ್ಯಂಡ್ ಎಸ್ಪೆಷಲಿ ಅಬೌಟ್ ವುಮೆನ್, ಅಬೌಟ್ ನೇಚರ್ ತುಂಬ ಚೆನ್ನಾಗಿ ಬರೀತಾರೆ. ಸೊ ನನಗೆ
ಯಾವ ಥರ ಅನೌನ್ಸ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಬಟ್ ವಿಷಯ ಗೊತ್ತಿತ್ತು. ಅದು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಅವರು ಆ ಥರ ಒಂದು ಪ್ರೀತಿ ವ್ಯಕ್ತಪಡಿಸ್ಕೊಳ್ಳೋದಿದೆಯಲ್ಲ, ಐ ಥಿಂಕ್ ಎಲ್ಲ ಹುಡುಗಿರದು ಡ್ರೀಮ್ ಅದು. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದಟ್ ಈಸ್ ರಿಯಲಿ ನೈಸ್, ವೆರಿ ಸ್ವೀಟ್ ಆಫ್ ಯು. ಅದು ಕನ್ನಡ ರಾಜ್ಯೋತ್ಸವ ದಿನದಂದೇ ದರಾ ಬೇಂದ್ರೆ ಅವರ ಸಖಿಗೀತದ ಒಂದು ಪದ್ಯದ ಮೂಲಕ ಅವರು ಅದನ್ನು ವ್ಯಕ್ತಪಡಿಸಿದ್ದು. ನಿಮಗೆ ಒಬ್ಬ ಅಚ್ಚ ಕನ್ನಡತಿಯಾಗಿ ಏನು ಅನಿಸ್ತು? ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಮಥಿಂಗ್ ಲೈಕ್ ದಿಸ್ ಏನಾದರೂ ಮಾಡ್ತಾರೆ, ಅಥವಾ ಒಂದು ಕುವೆಂಪು ಅವ್ರದ್ದು ಏನಾದರೂ ಬರೀತಾರೆ, ಅಥವಾ ಆ ಮನೇಲಿ ಏನಾದರೂ ಫೋಟೋ ಶೂಟ್ ಮಾಡಿರ್ಬೋದು. ಅವ್ರು ಇಲ್ಲ ಇಲ್ಲ ನೀನು ನೋಡು ನೀನು ನೋಡು ನೀನು ನೋಡು ಅಂತ ಎಷ್ಟು ಚೆನ್ನಾಗಿ ಬರೆದು, ಅದನ್ನು ಆ ಎಂಡಲ್ಲಿ ನಾನು ಧನ್ಯ ಅಂತ ಹಾಕಿದ್ರಲ್ಲ, ಅದು ನನಗೆ ಆ ಮೂಮೆಂಟಲ್ಲಿ ನಂಗೆ ಆ್ಯಕ್ಚುಲಿ ಗೂಸ್ ಬಂಪ್ಸ್ ಬಂತು. ಅಂದರೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿ ಬರೆದು, ಎಷ್ಟು ಚೆನ್ನಾಗಿ ಎಂಡಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಅಂತ. ಆ್ಯಂಡ್ ಅವ್ರ ಕನ್ನಡ ಸಾಹಿತ್ಯದ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ನಮ್ಮಮ್ಮ ಕೂಡ ಅಂತಿದ್ರು ಎಷ್ಟು ಚೆನ್ನಾಗಿ ಡೀಪ್ ರೂಟೆಡ್ ಆಗಿ ಬರೀತಾರೆ ಅಂತ. ಐ ಥಿಂಕ್ ಈವನ್ ಧನಂಜಯ್ ಅವರೂ ತುಂಬ ಎಕ್ಸ್ಪ್ಲೋರ್ ಮಾಡಿ, ಹೆಚ್ಚು ಸಾಂಗ್ಸ್ ಮಾಡಿ ಒಳ್ಳೊಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು. ಅದು ನನ್ನ ಆಸೆ. ನಾನು ಆ್ಯಕ್ಚುಲಿ ಅವ್ರ ಡೈರೆಕ್ಟರ್ ಆಗಿ ಆ ಸೈಡ್ ಆಫ್ ಧನಂಜಯನ ನೋಡಬೇಕು. ಸೂಪರ್. ಮತ್ತೆ ಧನಂಜಯ ಅವ್ರ ಜೊತೆ ನಿಮ್ಮ ಕೊಲಾಬ್ರೇಷನ್ ಆಗೋ ಚಾನ್ಸಸ್ ಇದೆಯಾ? ನಿರೀಕ್ಷೆ ಮಾಡ್ಬೋದಾ? ಇನ್ನೂ ಡೈರೆಕ್ಟರ್ಸು ಆಡಿಯನ್ಸು ನಮ್ಮನ್ನು ನೋಡಕ್ಕೆ ರೆಡಿ ಇದ್ದಾರೆ ಅಂತಂದರೆ, ಬೋರ್ ಆಗಿಲ್ಲ ಅವರಿಗೆ ಈ ಪೇರ್ ಅಂತಂದರೆ, ಖಂಡಿತ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಆಸೆ ಇದೆ. ಅಂದರೆ ತುಂಬಾ ಇಷ್ಟ ಇದೆ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅವರು. ಆ್ಯಂಡ್ ಬೇರೆ ಭಾಷೆಯಲ್ಲಿ ಅವ್ರಿಗೆ ಸಿಗೋವಂಥ ಬೆಲೆ, ಅವ್ರು ಸಿಗೋವಂಥ ಪ್ರೀತಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅಂದರೆ ಏನೂ ಬೇಸಿಲ್ಲದೆ ಅಗೇನ್ ತುಂಬ ಒಂದು ಟೀಚರ್ ಮಗ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ಪುಷ್ಪ ಅಂತ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿಕೊಂಡು ನಮ್ಗೆಲ್ರೂ ಇನ್ಸ್ಪೈರ್ ಮಾಡ್ತಾರೆ. ಅಂದರೆ ಟು ಡ್ರೀಮ್ ಬಿಗ್ಗರ್, ಕನಸುಗಳು ತುಂಬ ದೊಡ್ಡದಾಗಿ ಕಾಣಿಸ್ಬೇಕು, ತುಂಬ ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂತ. ಐ ಥಿಂಕ್ ಈಸ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್ ಇನ್ ದಟ್. ಅಮೃತ ಅವರು ಎಷ್ಟು ಕ್ಯೂರಿಯಸ್ ಆಗಿದ್ದಾರೆ ಪುಷ್ಪ 2 ಕಣ್ ತುಂಬಿಕೊಳ್ಳೋದಕ್ಕೆ ಅಂತ. ನಾನು ಅಲ್ಲು ಅರ್ಜುನ್ ಅವ್ರ ಫ್ಯಾನ್ ಬೇರೆ. ನಂಗೆ ತುಂಬ ಇಷ್ಟ ಅಲ್ಲು ಅರ್ಜುನ್ ಅವರು ಅಂದರೆ. ಸೊ ಪುಷ್ಪ 2 ನನಗೆ ಡೇಟ್ ಅನೌನ್ಸ್ ಮಾಡಿದಾಗಲೇ ತುಂಬ ಖುಷಿ ಇತ್ತು. ಹೆಂಗೆ ಅಂದರೆ ಕನ್ನಡದ ಹುಡುಗಿ ರಶ್ಮಿಕಾ ಮಂದಣ್ಣ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅದೊಂಥರ ನಮ್ಮ ಸಿನಿಮಾ ಅನ್ನೋ ಅಷ್ಟೇ ಖುಷಿ ಇದೆ ನನಗೆ. ಯಾಕಂದರೆ ಇಬ್ಬರು ಕನ್ನಡಿಗರಿದ್ದಾರೆ ಸಿನಿಮಾಲಿ. ಆ್ಯಂಡ್ ಲಾಸ್ಟ್ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಸೊ ಈ ಸತಿ ಹೆಂಗೆ ಬಿಲ್ಡ್ ಮಾಡ್ತಾರೆ, ಆ್ಯಂಡ್ ಇವ್ರ ಕ್ಯಾರೆಕ್ಟರ್ ಜಾಲಿ ರೆಡ್ಡಿ ಕ್ಯಾರೆಕ್ಟರ್ ಇನ್ಯಾವ ಲೆವೆಲಿಗೆ ತೊಗೊಂಡು ಹೋಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇದೆ. ಈಗ ನಿಮ್ಮ ಮತ್ತೆ ಡಾಲಿ ಅವರ 3 ಬೆಸ್ಟ್ ಸಾಂಗ್ಸ್ ಇದೆ, ಮೆಲೋಡಿ ಸಾಂಗ್ಸು. ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಅಂತ? ನನಗೆ ಉಡುಪಿ ಹೋಟೆಲೇ ತುಂಬ ಇಷ್ಟ. ಉಡುಪಿ ಹೋಟೆಲು ಇಸ್ ಮೈ ಫೇವ್ರೆಟ್ ಸಾಂಗ್. ಯಾಕಂದರೆ ಅದು ಅಂದರೆ ಆ ಥರ ರೈಟಿಂಗು, ಆಮೇಲೆ ಆ ಥರ ಜಾಗಗಳು ಶೂಟ್ ಮಾಡಿದ ರೀತಿ ತುಂಬ ಕ್ಯಾಂಡಿಡ್ ಆಗಿ ಮಾಡಿದಂಥ ಸಾಂಗು. ಆ ಥರ ಕ್ಯಾಂಡಿಡ್ ಸಾಂಗ್ಸ್ ತುಂಬ ಕಡಿಮೆ ಸಿಗೋದು. ಸೊ ನನಗೆ ಐ ಥಿಂಕ್ ಅದು ಒಂಥರ ಲೈಫ್ ಟೈಮ್ ಮೆಮರಿ ನನಗೆ ಹಾಡು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀಬ್ರಾ ಸಿನಿಮಾ ದೊಡ್ಡ ಮಟ್ಟಕ್ಕೆ ಇಟ್ಟಾಗಲಿ. ಸೊ ಮತ್ತೆ ನಿಮ್ಮ ಕೊಲಾಬ್ರೇಷನ್ಗಳು ಇದೇ ರೀತಿ ಆಗ್ತಾ ಇರಲಿ. ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾ ಇದ್ದೀರಾ, ಆ್ಯಕ್ಟ್ರೆಸ್ ಆಗ್ತಾ ಇದ್ದೀರಾ. ಸೊ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹರಿಸಿ ಬರಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಅಮೃತ ಅವರೇ. ಎಸ್ ವೀಕ್ಷಕರೇ, ಇದಾಗಿತ್ತು ನಮ್ಮ ಅಚ್ಚ ಕನ್ನಡದ ಅದೇ ಸ್ಯಾಂಡ್ಲ್ವುಡ್ ಕರೀನಾ ಕಪೂರ್ ಅಂತ ನಾವೇನು ಕರಿತೀವಿ, ಅಮೃತ ಅಯ್ಯಂಗಾರ್ ಅವರ ಮನದಾಳದ ಮಾತುಗಳು. ಸೊ ಜೀಬ್ರಾ ಸಿನಿಮಾ ಇದೇ ನವಂಬರ್ 22ಕ್ಕೆ ಬರ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಕನ್ನಡಕ್ಕೂ ಕೂಡ ನೀಟಾಗಿ ಡಬ್ ಆಗಿ ಕನ್ನಡದಲ್ಲೂ ಬರ್ತಾ ಇದೆ, ತೆಲುಗಲ್ಲೂ ಬರ್ತಾ ಇದೆ. ನಿಮ್ಮ ಇಷ್ಟವಾದಂಥ ಭಾಷೆಯಲ್ಲಿ ಈ ಸಿನಿಮಾನ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.